ಹಲೋ ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ನಿಮ್ಮ ಕುಕ್ಕಿಂಗ್ ಚಾನಲ್. ಪ್ರತಿದಿನದ ಹಾಗೆಯೇ ಇವತ್ತು ನನ್ನ ದಿನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಯಿತು. ನಾನು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿದಿನ ನಾನು ಬಿಸಿನೀರು ಅಥವಾ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊತೀನಿ. ಮಕ್ಕಳುಗಳಿಗೆ ಬಾದಾಮಿ ನೆನೆ ಹಾಕಿ ಕೊಡ್ತೀನಿ, ಇಲ್ಲ ಅಂದರೆ ವಾಲ್ನಟ್ ಕೊಡ್ತೀನಿ, ಇಲ್ಲಾಂದರೆ ಹಲಸಿನ ಹಣ್ಣಿನ ಸೀಸನ್ ಇದ್ದರೆ ಹಲಸಿನ ಬೀಜನ ಹುರಿದು ಕೊಡ್ತೀನಿ. ಇವತ್ತು ನಾನು ವಾಲ್ನಟ್ ಕೊಟ್ಟೆ. ವಾರದಲ್ಲಿ 3 ದಿನ ಅಷ್ಟೇ ಬಾದಾಮಿ ನೆನೆ ಹಾಕಿ ಕೊಡೋದು. ಇವತ್ತು ವಾಲ್ನಟ್ ಹಾಗೇ ತಿನ್ನೋದಕ್ಕೆ ಕೊಟ್ಟೆ. ನಂತರ ನಾನಿಲ್ಲಿ ಬೆಳಿಗ್ಗೆನೇ ಇವತ್ತು ಅಂಬ್ಲಿ ಮಾಡಿಬಿಡೋಣ ಅಂತ ಒಂದು 2 ಲೋಟದಷ್ಟು ನೀರನ್ನು, ಅಂದರೆ ಒಂದು 500 ml ಅಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಂತರ ಈ ಕಡೆ ಸಾಂಬಾರು ಮಾಡೋದಕ್ಕೆ ಅಂತ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು. ನಾನು 2 ಮುಷ್ಟಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಬಂದಿದ್ದೀನಿ. ನೋಡಿ, ಇದು ನಾನು ಹಿಟ್ಟು ತೋರಿಸ್ತಾ ಇದ್ದೀನಲ್ಲ, ಈ ಹಿಟ್ಟಿಗೆ ನಾನು 31 ಥರದ್ದು ಐಟಮ್ಸ್ ಹಾಕಿ ಮಾಡಿದ್ದೀನಿ. ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸಲ್ಲಿ ಎರಡು ಥರ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಮತ್ತು ಇನ್ನು ಕಾಳುಗಳು, ಬೇಳೆಗಳನ್ನು ಹಾಕಿ ನಾನು ಹಿಟ್ಟನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಈ ಹಿಟ್ಟಲ್ಲಿ ನಾನು ಬೆಳಿಗ್ಗೆ ಅಥವಾ ಸಂಜೆ ದಿನದಲ್ಲಿ 1 ಟೈಮ್ ಆದರೂ ನಾನು ಇದರಲ್ಲಿ ಅಂಬ್ಲಿ ಮಾಡ್ತೀನಿ. ನನ್ನ ಮಕ್ಕಳುಗಳಿಗೆ ಈ ಅಂಬ್ಲಿ ಅಂದರೆ ತುಂಬ ಇಷ್ಟ. ಈ ಹೆಲ್ತಿಗೂ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈ ಮಿಲೆಟನ್ನು ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಒಂದು 2-3 kg ಅಷ್ಟು ಒಂದು ಸರಿ ಮಿಲ್ಲಿಗೆ ಹಾಕಿಸ್ಕೊಂಬಂದು ಇಟ್ಕೊಂಡ್ರೆ ನಮಗೆ 1 ತಿಂಗಳವರೆಗೂ ಆಗುತ್ತೆ ಈ ಮಿಲೆಟು. ಹಾಗಾಗಿ ನಾನು ಇದನ್ನು ಈ ಥರ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊತೀನಿ. ನೋಡಿ, ಇದನ್ನು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಕುದಿಯೋ ನೀರೊಳಗಡೆ ಹಾಕಬೇಕು. ಅದು ನೀಟಾಗಿ ಕುದ್ದು ಈ ಥರ ಮಂದವಾಗಿ ಬರುತ್ತೆ. ಫಸ್ಟು ಸ್ಟಾರ್ಟಿಂಗು ತೆಳು ಇರುತ್ತೆ. ಕುದ್ದು ಒಂದು 5-6 ನಿಮಿಷ ಕುದ್ದರೆ ಈ ರೀತಿ ಮಂದವಾಗಿ ಬರುತ್ತೆ. ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡಿರ್ತೀನಿ ನಾನು ಮುಂಚೆನೇ ನೀರಿಗೆ. ಇಷ್ಟೇ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಹಾಲಿನ ಜೊತೆಲಾದರೂ ಕುಡಿಬೋದು ಅಥವಾ ಮೊಸರು ಹಾಕ್ಕೊಂಡಾದರೂ ಕುಡಿಬೋದು. ನಾವು ಯಾವ ರೀತಿನ ಹಾಗೇನಾದರೂ ಕುಡಿಬೋದು. ಇದಕ್ಕೆ ಬೆಲ್ಲನೇ ಹಾಕಬೇಕಂತ ಇಲ್ಲ. ಉಪ್ಪು ಬೆಲ್ಲ ಎರಡೂ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಉಪ್ಪನ್ನು ಹಾಕಿ ಮಾಡಿದ್ದೀನಿ. ನಂತರ ನಾನಲ್ಲಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಬೇಳೆನ ತೊಳ್ಕೊಂಬಂದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೂಲಂಗಿನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಒಂದು 4 ಮೂಲಂಗಿನ ಹಾಕ್ತಾಯಿದ್ದೀನಿ. ಮತ್ತು 2 ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ನಾನು ಬೇಳೆನ ಬೇಯೋದಕ್ಕೆ ಇಟ್ಬಿಡ್ತೀನಿ. ಈ ಥರ ಮೂಲಂಗಿ ಸಾಂಬಾರನ್ನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಮೂಲಂಗಿ ಸಾಂಬಾರನ್ನು ಟ್ರೈ ಮಾಡಿ ನೋಡಿ. ನಾನು ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಇವತ್ತು ಬೆಳಿಗ್ಗೆನೇ ಅಂಬ್ಲಿ, ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಅಷ್ಟರಲ್ಲಿ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದಿದ್ದರು. ಅವ್ರಿಗೆ ವಾಲ್ನಟ್ ಕೊಟ್ಟೆ. ನಂತರ ಈ ಕಡೆ ನೋಡಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು 1 ಬೆಳ್ಳುಳ್ಳಿ ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ. ಇದು ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ. ಖಾರದ ಪುಡಿನೂ 1 ಸ್ಪೂನಷ್ಟು, ಇದು ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಖಾರದ ಪುಡಿ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಅಂದರೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹೆಚ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಒಂದು ಅರ್ಧನೇ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ. ನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಯೋದಕ್ಕೆ ಹಾಕಿದ್ನಲ್ಲ, ಹಾಗೇನೆ ಉಂಡುಂಡೆನೆ ಅದೇ ಟೊಮೊಟೊನ ತಗೊಂಡು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಈ ಟೊಮೊಟೊನ ಸಿಪ್ಪೆ ತೆಗೆದು ಹಾಕ್ಬೋದು, ಹಾಗೇನಾದರೂ ಹಾಕ್ಬೋದು. ಮತ್ತು ನಾನು ಬೇಳೆನ ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೂಲಂಗಿನ ಹಾಕ್ಕೊಂಬೇಡಿ. ಮೂಲಂಗಿ ಹಾಕ್ಕೊಂಡ್ರೆ ಸಾಂಬಾರು ಆಗೋದಿಲ್ಲ ರುಬ್ಬೋದಕ್ಕೆ. ಬೇಳೆ, ಟೊಮೊಟೊ ಇಷ್ಟೇ, ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ ಸಾಕು. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಬನ್ನಿ. ನಂತರ ನಾನು ಈ ಕಡೆ ಸಾಂಬಾರಿಗೆ ಒಗ್ಗರಣೆಗೋಸ್ಕರ ಒಂದು ತಪ್ಪಲಿಗೆ ಅದಕ್ಕೆ 2 ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂಥ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಅದ್ರಾಗ ಅರ್ಧ ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಮಿಕ್ಸಿ ಮಾಡೋದಕ್ಕೆ. ಇನ್ನು 1.5 ಈರುಳ್ಳಿ ಅಷ್ಟಿತ್ತು. ಇದನ್ನು ಕೂಡ ನಾನು ನೀಟಾಗಿ ಮಾಗಿಸ್ಕೊಳೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಳಗಡೆ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಳಿ ಇದನ್ನು. ಇದು ಮಾಗಿದ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕಿ, ನಾನು 2 ಟೊಮೊಟೊ ಬೇಯೋದಕ್ಕೆ ಹಾಕ್ಕೊಂಡಿದ್ದೆ, ಅದನ್ನು ರುಬ್ಕೊಂಡಿದ್ದೀನಿ. ಇನ್ನು 2 ಟೊಮೊಟೊನ ನಾನು ಮಾಗಿಸ್ಕೊಳೋದಕ್ಕೆ ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ನೀಟಾಗೆ ಮಾಗಬೇಕು. ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ನೀಟಾಗಿ ಮಾಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದು ಟೊಮೊಟೊ ಎಷ್ಟು ನೀಟಾಗಿ ಮಾಗುತ್ತೋ ಅಷ್ಟು ನೀಟಾಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಅಂಬ್ಲಿ ರೆಡಿ ಇದೆ.
ನೋಡಿ ಈ ಥರ ಅಂಬ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಿಲೆಟ್ನ ಟೈಮ್ ಇದ್ದಾಗ ಮಾಡ್ಕೊಳ್ಳಿ. ನಾನು ಅಷ್ಟು ಸಿರಿಧಾನ್ಯ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಮತ್ತು ಹುರಿದಿದ್ದೀನಿ ಸಿರಿಧಾನ್ಯನ ನೀಟಾಗಿ ಹುರ್ಕೊಂಡು, ಮತ್ತು ಕಾಳುಗಳು ಬೇಳೆಗಳನ್ನು ಹುರ್ಕೊಂಡು, ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಹಾಕಿದ್ದೀನಿ, ವಾಲ್ನಟ್ ಹಾಕ್ಕೊಂಡಿದ್ದೀನಿ. ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಿದೆ, ಯಾಕಂದರೆ ಎಲ್ಲ ಕಾಳುಗಳು ಹಾಕಿರೋದು ಮತ್ತು ಎಲ್ಲ ಸಿರಿಧಾನ್ಯಗಳನ್ನು ಹಾಕಿರೋದು, ಮತ್ತು ಡ್ರೈ ಫ್ರೂಟ್ಸು ಕೆಲವೊಂದೊಂದು ಹಾಕಿರೋದು. ಹಾಗಾಗಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದು ಒಂದು 4-5 ಸ್ಪೂನಷ್ಟು ಕುಡಿದ್ರೆ ಸಾಕು, ತುಂಬ ಹೆಲ್ತಿಗೆ ಒಳ್ಳೆಯದು. ನನ್ನ ಮಕ್ಕಳು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗಿವಾಗ ಇದನ್ನು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾನು ಬಟ್ಟೆ ಹಾಕೋದಕ್ಕೆ ಹೋಗ್ತೀನಿ. ನೋಡಿ, ನಾನು ರುಬ್ಕೊಂಬಂದಿರ್ತಕ್ಕಂಥ ಈ ಮಿಶ್ರಣನ ಒಗ್ಗರಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ನೀಟಾಗಿ ಮೆತ್ತಗೆ ಬೆಂದಿದೆ. ಇದ್ರ ಒಗ್ಗರಣೆ ಒಳಗಡೆ ಈ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸಿ ಜಾರ್ಗೆ ಅದನ್ನು ಕೂಡ ಇದರೊಳಗಡೆ ಹಾಕಿ ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂದರು, ಅದಕ್ಕೆ ನಾನು ಹೂವನ್ನ ಕಿತ್ಕೊಡೋದಕ್ಕೆ ಅಂತ ಬಂದಿದ್ದೆ, ಪೂಜೆ ಮಾಡೋದಕ್ಕೆ ಅಂತ. ಈ ಕಡೆ ಸಾಂಬಾರು ನೀಟಾಗಿ ಕುದೀತಾ ಇದ್ದೆ. 2-3 ನಿಮಿಷ ಈ ಸಾಂಬಾರು ಕುದ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಈ ಬೇಳೆ ಮತ್ತು ಮೂಲಂಗಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುಳಿ ಬೇಕು ಅಂತಾರೆ ಕೆಲವರು, ಅಂದರೆ ಹುಣಸೆ ಹಣ್ಣಿನ ಹುಳಿ ಬಿಡಬೇಕು ಅಂತ ಅಂತಾರೆ, ಯಾಕಂದರೆ ಹುಳಿ ತಿನ್ನೋರು ಇರ್ತಾರೆ. ನಿಮಗೆ ಬೇಕಂದರೆ ರುಬ್ಬೋದಕ್ಕಾದರೂ ಹುಣಸೆ ಹಣ್ಣನ್ನು ಹಾಕ್ಕೊಬೋದು, ಇಲ್ಲ ಸಾಂಬಾರೆಲ್ಲ ಮುಗಿದ ಮೇಲೆ ನೋಡ್ಕೊಳ್ಳಿ ನಿಮಗೆ ಹುಳಿ ಬೇಕು, ಇನ್ನೂ ಹುಳಿ ಬೇಕು ಅಂತಂದರೆ ಇದ್ರ ಮೇಲ್ಗಡೆ ನೀವು ಹುಣಸೆ ಹಣ್ಣಿನ ಹುಳಿನ ಬಿಟ್ಕೊಂಡು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಮೂಲಂಗಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಎಲ್ರಿಗೂ ಇಷ್ಟನೇ. ಈ ಕಡೆ ಬಾಟ್ಲಿಗೆ ನೀರು ತುಂಬಿಸ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಇವರು ಅಷ್ಟರಲ್ಲಿ ತಿಂತಾಯಿದ್ರು. ಇದು ಆಗಿದ್ದಾದಮೇಲೆ ನಾನು ಇವರಿಗೆ ನೀಟಾಗಿ ತಲೆ ಎಲ್ಲ ಬಾಚಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗಳು ಬೇಗ ತಿಂದಳು, ಬಟ್ ಚಿಕ್ಕ ಮಗಳು ತಿನ್ನೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ಲು ಅಂತ ಅವಳು ದೊಡ್ಡ ಮಗಳೂ ತಿನ್ನಿಸ್ತಾ ಇದ್ಲು. ನಾನು ತಲೆ ಬಾಚಬೇಕಾದ್ರೆ ನೋಡಿ ಹೆಂಗೆ ಹಠ ಮಾಡ್ತಾಳೆ ಅಂದರೆ, ದೊಡ್ಡ ಮಗಳಿಗೆ ಸ್ವಲ್ಪ ಎದುರುತ್ತಾಳೆ, ಬಟ್ ಚಿಕ್ಕ ಮಗಳು ಎದುರೋದಿಲ್ಲ. ಅವಳಿಗೆ ಸ್ವಲ್ಪ ಶೀತ ಆಗಿತ್ತು, ಅದಕ್ಕೆ ಸ್ವಲ್ಪ ಔಷಧಿನ ಹಾಕ್ಬಿಟ್ಟು ಅವ್ರಿಗೆ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸಿದ ಮೇಲೆ ನಮ್ಮದು ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ, ತಾಯಂದ್ರಿಗೆ ಅಂತ ನಿಮಗೆ ಗೊತ್ತಿರುತ್ತೆ. ಎಲ್ಲ ತೆಗೆದು ಮತ್ತೆಲ್ಲ ಒರೆಸಿ ನಾವು ಊಟ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಇವತ್ತು ಊಟ ಆಗಿರೋದ್ರಿಂದ ಊಟ ಅಂತ ಹೇಳಿದೆ, ತಿಂಡಿ ಇದ್ದಿದ್ದಿನ ತಿಂಡಿ ತಿನ್ನೋ ಅಷ್ಟರಲ್ಲಿ ಆಲ್ರೆಡಿ 9:15 ಆಗಿಬಿಟ್ಟಿರುತ್ತೆ. ನಾನಿವತ್ತು ಪ್ರೆಸ್ಟೀಜ್ದು ಒಂದು ಮಿಕ್ಸಿ ತರಿಸಿದ್ದೆ. ಇಲ್ಲಿ ಯಾರೋ ಬೇಕು ಅಂತ ಹೇಳಿದರು, ಹಂಗಾಗಿ ನೋಡೋಣ ಅಂತ ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಬಂದಿತ್ತು, ತುಂಬ ಚೆನ್ನಾಗಿತ್ತು ಮಿಕ್ಸಿ ಮಾತ್ರ. ಬರೀ 2,000 ಅಷ್ಟೇ. ಬೇಕಂದರೆ ಹೇಳಿ, ನಾನು ಲಿಂಕ್ ಕೊಡ್ತೀನಿ ಅಮೆಝಾನಿಂದು, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಮತ್ತೆ ಬೇರೆ ಯಾವುದೋ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು. ಅವ್ರಿಗೆ ಏನಾದ್ರು ಸ್ನ್ಯಾಕ್ಸ್ ಕೊಡಬೇಕಲ್ಲ, ನೇರಳೆ ಹಣ್ಣನ್ನ ಅಮ್ಮ ತೊಗೊಂಬಂದಿದ್ರು ಸಂತೆನಲ್ಲಿ, ನೇರಳೆ ಹಣ್ಣು ಸಿಕ್ಕಿತ್ತು ಅಂತ, ಅದನ್ನು ಅವರಿಗೆ ಕೊಡ್ತಾಯಿದ್ದೆ. ಮತ್ತು ಇದ್ರ ಜೊತೆ ಯಾವುದು ಹಾಲು ಏನೂ ಕೊಡಲಿಲ್ಲ. ನೇರಳೆ ಹಣ್ಣಿನಿಂದ ಎಷ್ಟು ಉಪಯೋಗ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಕೂದಲಿಗೆ ಮತ್ತು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲಿ. ಮತ್ತು ಈ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು ಇದ್ರ ಬೀಜನ ಒಣಗಿಸ್ಬಿಟ್ಟು ಪೌಡ್ರು ಮಾಡಿ ಇಟ್ಕೊಂಡು ಕುಡಿತಾರೆ ಸಕ್ಕರೆ ಕಾಯಿಲೆ ಇರೋರು, ಯಾಕಂದರೆ ಇನ್ಸುಲಿನ್ ಮಟ್ಟನ ಹೆಚ್ಚಿಸುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಒಳ್ಳೆಯದು ಇದ್ರ ಬೀಜದ ಪೌಡರು. ನಂತರ ಇದು ಆಂಟಿ ಆಕ್ಸಿಡೆಂಟ್ ಕೂಡ, ತೂಕ ನಿರ್ವಹಣೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ತುಂಬ ಒಳ್ಳೆಯದು. ನೋಡಿ, ಇದನ್ನು ತಿರುಳನ್ನ ತಿಂದ್ಬಿಟ್ಟು ಬೀಜನ ಎತ್ತಿಡ್ತಾಯಿದ್ದೀವಿ, ಯಾಕಂದರೆ ನಮ್ಮ ಅಮ್ಮಂಗೆ ಸಕ್ಕರೆ ಕಾಯಿಲೆ ಇದೆ, ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ತಿರುಳನ್ನ ತಿಂದ್ಬಿಟ್ಟು ಬೀಜನ ನೀಟಾಗಿ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಪೌಡ್ರು ಮಾಡಿದ್ರೆ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಇದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 1 ಸ್ಪೂನಷ್ಟು ಇದನ್ನು ಆ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಇನ್ಸುಲಿನ್ ಮಟ್ಟ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಾವು ಬರೀ ತಿಳನ್ನು ತಿಂದ್ಬಿಟ್ಟು ಬೀಜನ ಹಾಗೆ ಇಡ್ತಾಯಿದ್ವಿ. ಇದನ್ನು ತಿಂದ ತಕ್ಷಣ ನಾಲಿಗೆಲ್ಲ ಯಾವ ಪರ್ಪಲ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿ, ಇಬ್ಬರು ಕೂಡ ತಿಂದ, ಅಮ್ಮ ಇದು ಯಾಕೆ ಹಿಂಗಾಗುತ್ತೆ ಅಂತ ಕೇಳ್ತಾಯಿದ್ರು. ಇದು ಯಾಕೆ ಹಿಂಗಾಗುತ್ತೆ ಪರ್ಪಲ್ ಕಲರ್ಗೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.
ನಾನು ಹೇಳಿದೆ ಅದು ಪರ್ಪಲ್ ಕಲರ್ ಇರುತ್ತಲ್ಲ, ಹಾಗಾಗಿ ನಾಲಿಗೆ ಎಲ್ಲ ಕೂಡ ಪರ್ಪಲ್ ಕಲರ್ ಆಗುತ್ತೆ ಅಂತ. ನಿಮಗೇನಾದರೂ ಗೊತ್ತಿದ್ದರೆ ಯಾಕೆ ಹಾಗಾಗುತ್ತೆ ಅಂತ ತಿಳಿಸಿ. ಎಷ್ಟು ಕಲರ್ ಬರುತ್ತೆ ಅಲ್ಲ, ಯಾವ ಹಣ್ಣು ತಿಂದ್ರೂ ಕೂಡ ಇಷ್ಟು ಕಲರ್ ಬರೋದಿಲ್ಲ. ಅದ್ರ ಕಲರ್ ಈಗ ಮಾವಿನ ಹಣ್ಣು ತಿಂದರೆ ಮಾವಿನ ಹಣ್ಣಲ್ಲೂ ಕೂಡ ರೆಡ್ ಕಲರ್ ಮತ್ತು ಪಿಂಕ್ ಕಲರ್ ಇರುತ್ತೆ, ಅದೆಲ್ಲ ಬರೋದಿಲ್ಲ. ಬಟ್ ಈ ಹಣ್ಣು ತಿಂದರೆ ಮಾತ್ರ ಯಾಕೆ ಆ ಥರ ಬರುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಬೇಕು ಅಂದರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಖಂಡಿತ ಆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.